ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಾಣಿ ಪ್ರಿಯರ ಸಂಖ್ಯೆ ಹೆಚ್ಚಿದೆ. ಬಹುತೇಕರೆಲ್ಲರೂ ಕೂಡ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕುವಂತಹ ಒಂದು ವಾಡಿಕೆ ಕೂಡ ಇದೆ. ಆದರೆ ಬೆಂಗಳೂರಿನಲ್ಲಿ ಸಾಕು ಪ್ರಾಣಿಗಳಿಗೆ ಚಿಕಿತ್ಸೆ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನಲ್ಲಿ ಸಾಕು ಪ್ರಾಣಿಗಳಿಗೆ ಸಿಗ್ತಿಲ್ಲ ಚಿಕಿತ್ಸೆ. ಜಿಬಿಎ ವ್ಯಾಪ್ತಿ ಪಶು ಆಸ್ಪತ್ರೆಗಳು ಸ್ಥಳಾಂತರ ಎಫೆಕ್ಟ್. ಹೆಬ್ಬಾಳದ ಪಶು ಆಸ್ಪತ್ರೆಗೆ ಬರುವವರ ಸಂಖ್ಯೆ ಹೆಚ್ಚಳ. ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗೆ ಚಿಕಿತ್ಸೆ ಸಿಗುತ್ತಿಲ್ಲ. ಬೀದಿ ನಾಯಿಗಳಿಗೆ ಮಾತ್ರವಲ್ಲ, ಯಾವ ಸಾಕು ಪ್ರಾಣಿಗಳಿಗೂ ಚಿಕಿತ್ಸೆ ಸಿಗದೆ ಉಸಿರು ಬಿಡುವ ಸ್ಥಿತಿ ನಿರ್ಮಾಣವಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿದ್ದ ಪಶು ಆಸ್ಪತ್ರೆಗಳನ್ನ ಗ್ರಾಮೀಣ ಭಾಗಕ್ಕೆ ಸ್ಥಳಾಂತರ ಮಾಡಿರುವ ಹಿನ್ನೆಲೆ ಆಯಾ ವಲಯಗಳಲ್ಲಿ ಪಶು ಆಸ್ಪತ್ರೆಗಳಿಗೆ ಬೀಗ ಬಿದ್ದಿದೆ. ಹೀಗಾಗಿ ಜನ ತಮ್ಮ ಸಾಕು ಪ್ರಾಣಿಗಳಿಗೆ ಚಿಕಿತ್ಸೆಗಾಗಿ ಹೆಬ್ಬಾಳದ ಪಶು ಆಸ್ಪತ್ರೆಗೆ ಬರ್ತಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಕೇರ್ ಹಾಗೂ ಸಮರ್ಪಣ್ ಎಂಬ 2 ಖಾಸಗಿ ಕಂಪನಿಗಳು ಸಾಕು ಪ್ರಾಣಿಗಳಿಗೆ ಚಿಕಿತ್ಸೆ, ರೆಸ್ಕ್ಯೂ ಕಾರ್ಯಾಚರಣೆ, ದಫನ್ ಮಾಡುವ ಕೆಲಸ ಮಾಡ್ತಿತ್ತು. ಆದರೆ ಸರ್ಕಾರ ಜಿಬಿಎ ವ್ಯಾಪ್ತಿಯಲ್ಲಿದ್ದ ಆಸ್ಪತ್ರೆಗಳನ್ನು ಶಿಫ್ಟ್ ಮಾಡಿದ ಬಳಿಕ ಈ ಕಂಪನಿಗಳ ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಹೋಗಿ ಚಿಕಿತ್ಸೆ ಕೊಡೋದನ್ನು ನಿಲ್ಲಿಸಿವೆ. ನಾವು ಅಲ್ಲಿಂದ ಕಮ್ಗೊಂಡಹಳ್ಳಿಯಿಂದ ಬರೋದಕ್ಕೆ ಲೇಟ್ ಆಗುತ್ತೆ, ಮತ್ತು ಇವನ್ನೆಲ್ಲ ಕರ್ಕೊಂಬರೋಕ್ಕೂ ಕಷ್ಟ ಆಗುತ್ತೆ. ಏರಿಯಾಗ ಒಂದೊಂದು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯೂ ಸಿಸ್ಟಮ್ಮು ಇರುತ್ತೆ, ಒಳಗಡೆ ರಶ್ಶು ಇರುತ್ತೆ, ಇವನ್ನ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಿಂತ್ಕೋಬೇಕು, ಅವು ಇರಿಟೇಷನ್ ಆಗ್ತಾ ಇರ್ತವೆ. ಹೆಬ್ಬಾಳ ಪಶು ಆಸ್ಪತ್ರೆಗೆ ನಿತ್ಯ 50ಕ್ಕೂ ಹೆಚ್ಚು ಸಾಕು ಪ್ರಾಣಿಗಳಿಗೆ ಚಿಕಿತ್ಸೆಗಾಗಿ ಜನ ಬರ್ತಿದ್ದಾರೆ. ಕುರಿ, ಮೇಕೆ, ಶ್ವಾನ, ಬೆಕ್ಕುಗಳಿಗೆ ಚರ್ಮ ಕಾಯಿಲೆ, ಸರ್ಜರಿ ಹಾಗೂ ಇತರೆ ಕಾಯಿಲೆಗಳ ಚಿಕಿತ್ಸೆಗಾಗಿ ಬರ್ತಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಶು ಆಸ್ಪತ್ರೆಗಳು ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಹೆಬ್ಬಾಳದ ಪಶು ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ತಮ್ಮ ಸಾಕು ಪ್ರಾಣಿಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಟ್ರೀಟ್ಮೆಂಟಿಗೆ. ಸೊ ಇಲ್ಲಿ ವ್ಯಾಕ್ಸಿನೇಷನನ್ನು ಹಾಕಿಸೋದಕ್ಕೆ ಜೊತೆಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟು ಮತ್ತು ತಮ್ಮ ಸಾಕು ಪ್ರಾಣಿಗಳಿಗೆ ವಿವಿಧ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಅಂತೇಳಿ ಇಲ್ಲಿಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಬೇರೆ ಬೇರೆ ಏರಿಯಾಗಳಲ್ಲಿ ಈ ಒಂದು ಪಶು ಆಸ್ಪತ್ರೆಗಳಿತ್ತು, ಅದನ್ನು ಶಿಫ್ಟ್ ಮಾಡಲಾಗಿದೆ ಗ್ರಾಮೀಣ ಭಾಗಕ್ಕೆ. ಸೊ ಹೀಗಾಗಿ ಈ ಕುರಿ, ಮೇಕೆಗಳನ್ನು ಜೊತೆಗೆ ಶ್ವಾನಗಳನ್ನು, ಬೆಕ್ಕುಗಳನ್ನು ಎಲ್ಲವನ್ನು ಕೂಡ ಟ್ರೀಟ್ಮೆಂಟನ್ನು ಆಯಾ ವಲಯಗಳಲ್ಲೇ ಕೊಡಿಸ್ತಾ ಇದ್ರು. ಆದರೆ ಅಲ್ಲಿ ಹಾಸ್ಪಿಟಲ್ಗಳು ಶಿಫ್ಟ್ ಆಗಿರುವಂಥ ಕಾರಣಕ್ಕಾಗಿ ಬೇರೆ ಬೇರೆ ಏರಿಯಾಗಳಿಂದ ಕೂಡ ಈಗ ಹೆಬ್ಬಾಳದ ಈ ಒಂದು ಪಶು ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಜಯನಗರದಲ್ಲಿ ಪ್ರಾಣಿಗಳ ಚಿಕಿತ್ಸೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕಾಗಿ 2,39,00,000 ಹಣವನ್ನು ತೆಗೆದಿಟ್ಟಿದ್ರು. ಇದು ಆಕ್ಷನ್ ಪ್ಲಾನ್ನಲ್ಲಿ ಮಂಜೂರು ಕೂಡ ಆಗಿತ್ತು. ಆದರೆ ಈವರೆಗೂ ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಜಿಬಿಎ ಚಕ್ಕಾರ ಎತ್ತಿಲ್ಲ. ಈ ಹಿಂದೆ ನಗರದಲ್ಲಿ ಎಲ್ಲೇ ರಸ್ತೆ ಅಪಘಾತಗಳಾದ್ರೂ ಸ್ಥಳಕ್ಕೆ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ ಬಂದು ಚಿಕಿತ್ಸೆ ಕೊಡ್ತಿತ್ತು. ಅದಕ್ಕಾಗಿ 1962 ಎಂಬ ಸಹಾಯವಾಣಿಯೂ ಇತ್ತು. ಇದೀಗ ಈ ಸಹಾಯವಾಣಿಯಿಂದ ಯಾವುದೇ ರೆಸ್ಪಾನ್ಸ್ ಸಿಗ್ತಿಲ್ಲ. ಸರ್ಕಾರದ ಈ ನಿರ್ಧಾರಕ್ಕೆ ಮೂಕ ಪ್ರಾಣಿಗಳಿಗೆ ಚಿಕಿತ್ಸೆ ಸಿಗದೆ ರೋಧಿಸ್ತಿರೋದು ನಿಜಕ್ಕೂ ಅಮಾನವೀಯವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.